ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಹೇಗಿದ್ದಾರೆ? ಈಗ ಹುಷಾರಾಗಿದ್ದಾರೆ. ಬೇಗ ಹಾಸ್ಪಿಟ್ಲ್ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಿದ್ರಿ. ನೀವೇನ್ ಗಾಬರಿ ಆಗ್ಬೇಡಿ, ಹುಷಾರಾಗ್ತಾರೆ. ಅಣ್ಣ ಅಳ್ಬೇಡ ಅಣ್ಣ, ಸಮಾಧಾನ ಮಾಡ್ಕೊ, ಎಲ್ಲ ಒಳ್ಳೇದೇ ಆಯ್ತದೆ. ನಾನು ಅವ್ರ ಮನೆ ಕೆಲಸದವನು, ಆದರೆ ಅವರು ಯಾವತ್ತೂ ನನ್ನ ಮನೆ ಕೆಲಸದವನಾಗಿ ನೋಡಿಲ್ಲ. ಸ್ವಂತ ಮಗನಿಗಿನ್ನ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ನನಗೇನೇ ಕಷ್ಟ ಬರಲಿ ಅದನ್ನು ಅವರೇ ಬಗೆಹರಿಸ್ತಾ ಇದ್ರು. ಅಂಥವ್ರಿಗೆ ಆ ದೇವ್ರು ಈ ಥರ ಕಷ್ಟ. ದೇವ್ರನ್ನ ದೂರಬಾರ್ದು ಕಣಣ್ಣ. ದೇವ್ರು ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದ್ದು ಮಾಡೋಕ್ಕಿಲ್ಲ. ಅವ್ರು ನನಗೆ ಮೊದಲೇ ಪರಿಚಯ ಇದ್ದರು. ದೇವಸ್ಥಾನ ಒಂದು ಸಲ ಸಿಕ್ಕಿದ್ರು, ಅದಕ್ಕೆ ಅವ್ರನ್ನ ಗುರ್ತಿಟ್ಟು ಬಂದು ಮಾತಾಡ್ಸಿದ್ದು. ಅಣ್ಣ ನೀನೇನು ಯೋಚನೆ ಮಾಡಬೇಡ, ನಿಮ್ಮಮ್ಮ ಬೇಗ ಗುಣವಾಗಲಿ ಅಂತ ನಾನು ಆ ದೇವ್ರನ್ನ ಕೇಳ್ಕೊಳ್ತೀನಿ. ಅಮ್ಮ ಆಗಲೇ ಅರ್ಧ ರಾತ್ರಿ ಆಯಿತು, ನಾಳೆ ಬೆಳಗ್ಗೆ ಬೇರೆ ಟ್ರಿಪ್ ಇದೆ. ಬನ್ನಿ ಅಮ್ಮ, ನಿಮ್ಮನ್ನು ಡ್ರಾಪ್ ಮಾಡೋಗ್ತೀನಿ. ನಾನು ಗಾಡಿ ಹತ್ರ ವೆಯ್ಟ್ ಮಾಡ್ತಾ ಇರ್ತೀನಿ. ಏನು ಮಾಡೋದು, ಮನೆಗೆ ಹೋಗಿಲ್ಲ ಅಂದರೆ ಅವ್ವ ತಪ್ಪು ತಿಳ್ಕೊಳ್ತಾಳೆ. ಅವಮ್ಮನೂ ತುಂಬ ನರಳ್ತಿದ್ಲು. ಇವಣ್ಣನ ಒಬ್ಬಂಟಿ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರ್ತಿಲ್ಲ. ತಡ ಬೇರೆ ಆಗ್ತಾ ಇದೆ. ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ವೇ. ಅಣ್ಣ ನಂಗೆ ಇಲ್ಲೇ ಇರಬೇಕು ಅನ್ನಿಸ್ತಾ ಇದೆ, ಆದರೆ ತುಂಬ ತಡ ಆದರೆ ಅವ್ವ ಕೋಪ ಮಾಡ್ಕೊಳ್ತಾಳೆ. ನೀವೇನು ಯೋಚನೆ ಮಾಡಬೇಡಿ ಅಣ್ಣ, ದೇವ್ರು ನಿಮ್ಮ ಅಮ್ಮನಿಗೆ ಖಂಡಿತ ಒಳ್ಳೇದು ಮಾಡ್ತಾಳೆ. ನಿನ್ನ ಉಪಕಾರನ ಈ ಜನ್ಮದಲ್ಲಿ ಮರೆಯೋದಿಲ್ಲಮ್ಮ. ಸರಿಯಾದ ಸಮಯಕ್ಕೆ ದೇವ್ರು ಬಂದಾಗ ಬಂದೆ. ಅಣ್ಣ ಮನುಷ್ಯರು ಅಂತ ಹುಟ್ಟಿದ ಮೇಲೆ ಒಬ್ರು ಇನ್ನೊಬ್ರಿಗೆ ಸಹಾಯ ಮಾಡಲೇಬೇಕಲ್ವಾ. ಸರಿ ಅಣ್ಣ, ನಾನು ಬರ್ತೀನಾಗಿದ್ರೆ. ಸರಿಮ್ಮ, ನೀನು ಹೊರಡು. ನನ್ನಿಂದ ನಿನಗೆ ತೊಂದರೆ ಆಗೋದು ಬೇಡ. ದೇವ್ರೆ, ನಮ್ಮವ್ರನ್ನ ಹತ್ರದವ್ರನ್ನ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅಂತ ನನಗೂ ಗೊತ್ತು. ತಾತಮ್ಮನ ಕಳ್ಕೊಂಡಿದ್ದ ನೋವು ಇನ್ನೂ ನನ್ನ ಕಣ್ಣಲ್ಲಿ ಮನಸ್ಸಿನಲ್ಲಿದೆ. ಈ ಆಸ್ಪತ್ರೆ ಸೇರಿದ ತಾಯಿಗೆ ಎಷ್ಟು ಮಕ್ಕಳು ಏನೋ, ಆ ಮಕ್ಕಳ ಕಣ್ಣಲ್ಲಿ ನೀರು ಬಸ್ದೇ ಇರಂಗೆ ಮಾಡಪ್ಪ. ಆ ತಾಯಿ ತುಂಬ ಒಳ್ಳೆಯವ್ರಂತೆ, ಹೆಂಗಾದ್ರೂ ಮಾಡೋ ಅವ್ರನ್ನ ಕಾಪಾಡು. ಮೇಡಮ್, ಇಲ್ಲಿ ಪಾರ್ವತಿ ಅನ್ನೋ ಪೇಷಂಟ್ ಎಲ್ಲ ಅಡ್ಮಿಟ್ ಆಗ್ಯಾರ. ಐಸಿಯುಲಿ ಇದ್ದಾರೆ. ರಾಮು, ಅಮ್ಮ ಇಲ್ಲಿ ಹೇಗಿದ್ದಾರೆ? ಅಮ್ಮ ICUನಲ್ಲಿದ್ದಾರೆ. ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಚಂದನ್, ನನಗೇನು ಮಾಡಬೇಕು ಅಂತ ಕೈಕಾಲೇ ಓಡ್ತಾ ಇಲ್ಲ ಕಣೋ. ಇದೆಲ್ಲ ಹೇಗಾಯ್ತು ರಾಮ್? ಅಮ್ಮ ಇದ್ದಕ್ಕಿದ್ದಂಗೆ ಆಸ್ಪತ್ರೆಗೆ, ನನಗೊಂದು ಅರ್ಥ ಆಗ್ತಿಲ್ಲ. ತಲೆ ನೋವ್ತಿದೆ, ಮನೆಗೆ ಹೋಗ್ತೀನಿ ಅಂದರು. ಸರಿ ಅಮ್ಮ, ನಾನು ನಿಮ್ಮ ಜೊತೆ ಬರ್ತೀನಿ ಅಂದೆ. ರಸ್ತೆಯಲ್ಲಿ ಯಾವ ಆಟಗಳು ಸಿಗಲಿಲ್ಲ. ಸರಿ ರಾಮ್, ನಡ್ಕೊಂಡು ಹೋಗೋಣ ಅಂತ ಅಂದರು. ಸರಿ ಅಂತ ನಡ್ಕೊಂಬರ್ತಾ ಇದ್ವಾಗ ಸಡನ್ನಾಗಿ ಅಮ್ಮನಿಗೆ ಅಸ್ತಮಾ ಅಟ್ಯಾಕ್ ಆಗೋಯ್ತು. ಮೊದಲೇ ಆಟೋಗಳು ಸಿಗಲಿಲ್ಲ. ಅದೇ ಸಮಯಕ್ಕೆ ಯಾವುದೋ ಒಂದು ಹುಡುಗಿ ಕಾರಲ್ಲಿ ಹೋಗ್ತಾ ಇದ್ಲು. ಆಸ್ಪತ್ರೆ ಕರ್ಕೊಬಂದು ಸೇರಿಸಿದ್ಲು. ದೇವರೇ ಆ ಹುಡುಗಿ ರೂಪದಲ್ಲಿ ಬಂದ ಅನ್ಸುತ್ತೆ. ಸರಿಯಾದ ಸಮಯಕ್ಕೆ ಆ ಹುಡುಗಿ ಏನಾದರೂ ಬರಲಿಲ್ಲ ಅಂದಿದ್ರೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಕಣೋ. ಈ ಪೇಷಂಟ್ಗೆ ಎಷ್ಟು ವರ್ಷದಿಂದ ಆಸ್ತಮಾ ಇದೆ?
ಸುಮಾರು ಒಂದು 15 ಇಯರ್ಸಿಂದ ಇದೆ ಸರ್. ತುಂಬ ಕಡೆ ತೋರಿಸಿದ್ದೀವಿ, ಬಟ್ ಏನೂ ಪ್ರಯೋಜನ ಆಗಿಲ್ಲ. ಅಂದಹಾಗೆ ನೀವು ಯಾರು? ನಾನು ಅವ್ರ ಮಗ. ನೀವು ಎಜುಕೇಟೆಡ್. ನಿಮ್ಮನ್ನ ಇಷ್ಟು ದೊಡ್ಡವರಾಗಿ ಬೆಳೆಸಿದ್ದ ಒಬ್ಬ ತಾಯಿನ ಹೀಗ ನೋಡ್ಕೊಳ್ಳೋದು ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್. ಒಬ್ಬ ಆಸ್ಮಾ ಪೇಷಂಟ್ ಅನ್ನ ಮಧ್ಯರಾತ್ರಿಯಲ್ಲಿ ಓಡಾಡೋದಕ್ಕೆ ಬಿಟ್ಟಿದ್ದೀರಲ್ಲ. ತಾಯಿನ ಹೇಗ್ ನೋಡ್ಕೋಬೇಕು ಅಂತ ಮಗನ್ಗೆ ಡಾಕ್ಟರ್ ಹೇಳ್ಕೊಡ್ಬೇಕಾ? ಛೇ, ಎಂತ ವಿಪರ್ಯಾಸ. ಐ ಆಮ್ ಸಾರಿ ಡಾಕ್ಟರ್. ಅಮ್ಮ ಹೇಗಿದ್ದಾರೆ? ಶಿ ಈಸ್ ಅಂಡರ್ ಮೆಡಿಕೇಶನ್. ಇನ್ನು 6 ಗಂಟೆ ಕಾಲ ಏನು ಹೇಳಕ್ಕಾಗೋದಿಲ್ಲ. ಅಮ್ಮನೊಂದ್ಸರಿ ನೋಡ್ಬೋದಾ? ನೋ, ಸದ್ಯಕ್ಕೆ ನೀವು ಯಾರು ಅವ್ರನ್ನ ನೋಡಕ್ಕಾಗಲ್ಲ. ಅವ್ರನ್ನ ಯಾವಾಗ ನೋಡ್ಬೋದು ಅಂತ ನಾನು ಹೇಳ್ತೀನಿ. ಡೋಂಟ್ ಡಿಸ್ಟರ್ಬ್ ಹರ್. ನನಗೊಂದು ವಿಷಯ ಗೊತ್ತಾಗಬೇಕು. ಅಮ್ಮ ಫಂಕ್ಷನಿಂದ ಅರ್ಧಕ್ಕೆ ಹೊರಗೆ ಯಾಕೆ ಹೋದ್ರು? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಚಂದನ್. ಅಮ್ಮ ಫಂಕ್ಷನ್ ಅಲ್ಲಿಂದ ಹೊರಟಿದ್ರು, ನಾನು ಅವ್ರ ಜೊತೆ ಹೋದೆ ಅಷ್ಟೇ ಕಣೋ. ಮಗನ ಎಂಗೇಜ್ಮೆಂಟ್ ದಿನ ಅರ್ಧದಲ್ಲೇ ಫಂಕ್ಷನ್ ಬಿಟ್ಟು ಯಾಕೆ ಹೋದ್ರು? ಅದಕ್ಕೆ ಏನ್ ಕಾರಣ? ಯಾರ್ ಕಾರಣ? ತೀರ್ಕೊಂಡಿದ್ದಾಳೆ, ಅವಳಿಗೊಂದು ಸ್ವಲ್ಪ ಸಮಾಧಾನ ಮಾಡ್ಬೇಕು ಅನ್ನೋ ಮನುಷ್ಯತ್ವ ಬೇಡವಾ ಮಮ್ಮಿಗೆ? ಗೊಂಬೆ, ಕೆಲವ್ರಿಗೆ ಕರುಣೆ ಅಂತಾನೆ ಇರಲ್ಲ. ಆ ಸಾಲಕ್ಕೆ ಸೇರಿದವಳು ನಿಮ್ಮಮ್ಮ. ಅವಳಿಂದ ಒಳ್ಳೇದನ್ನ ಏನು ನಿರೀಕ್ಷೆ ಮಾಡಬಾರ್ದು. ಸುಮ್ಮನೆ ಇದ್ಬಿಡು. ಸರಿ, ನೀನು ರಾತ್ರಿ ಎಲ್ಲ ಸ್ಟ್ರೈನ್ ಆಗಿದ್ಯಾ? ಸ್ವಲ್ಪ ಹೊತ್ತು ಮಲ್ಕೊಳ್ಳೋಂತಿದ್ದೆ, ಬಾ. ಚಂದನ್ ಸರ್, ನೀವಿಲ್ಲಿ? ಪೇಷಂಟ್ ನಿಮ್ಗೇನಾಗಬೇಕು? ನಮ್ಮ ತಾಯಿಯವರು. ಯಾಕೆ? ನಿಮಗೆ ಪಾಪ ಪುಣ್ಯ ಧರ್ಮ ಕರ್ಮ ಇದರಲ್ಲೆಲ್ಲ ನಂಬಿಕೆ ಇದೆಯಾ? ಸಿಸ್ಟರ್, ನೀವೇನು ಹೇಳ್ತೀರಾ ಅಂತ ನಂಗೆ ತಲೆಗೆ ಹೋಗ್ತಿಲ್ಲ. ಯಾರೋ ಒಂದು ಹುಡುಗಿ ಸಮಯಕ್ಕೆ ಸರಿಯಾಗಿ ನಿಮ್ಮ ತಾಯಿನ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರ ಜೀವ ಉಳಿಸಿದ್ಲು. ಆ ಹುಡುಗಿ ಯಾರು ಅಂತ ನಿಮಗೆ ಗೊತ್ತಾ? ಹಾ, ರಾಮು ಹೇಳ್ದ. ಚಂದನ್ ಅವರೇ, ಒಂದಿನ ನೀವು ತುಂಬಾ ಬ್ಯುಸಿ ಇದ್ರು, ಬಿಡುವು ಮಾಡ್ಕೊಂಡು ಬಂದು ಇದೇ ಹಾಸ್ಪಿಟ್ಲಲ್ಲಿ ಒಂದು ಹುಡುಗಿಗೆ ಬ್ಲಡ್ ಡೊನೇಟ್ ಮಾಡಿದ್ರಿ, ನೆನಪಿದ್ಯಾ? ನೀವು ಬ್ಲಡ್ ಡೊನೇಟ್ ಮಾಡಿ ಯಾವ ಹುಡುಗಿ ಜೀವ ಉಳಿಸಿದ್ರೋ ಅದೇ ಹುಡುಗಿ ಇವತ್ತು ನಿಮ್ಮ ತಾಯಿನ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರ ಜೀವ ಉಳಿಸಿದಾಳೆ. ಗಾಡ್. ಚಂದನ್, ನಿನ್ಗೊಂದು ವಿಷಯ ಗೊತ್ತಾ? ಅವತ್ತು ದೇವಸ್ಥಾನದಲ್ಲಿ ಅಮ್ಮನಿಗೆ ಅಸ್ತಮಾಟಕ್ ಆಗಿತ್ತಲ್ಲ, ಇದೇ ಹುಡುಗಿ ಕಣೋ ಅವತ್ತು ಅಮ್ಮನ್ನ ಕಾಪಾಡಿದ್ದು. ಇದಕ್ಕೇನು ಹೇಳ್ತೀಯ ಚಂದನ್? ಇದನ್ನೇ ದೈವ ನಿರ್ಣಯ, ಕಾಲ ನಿರ್ಣಯ ಅಂತ ಕರೆಯೋದು. ಸಿಸ್ಟರ್ ವಾರ್ಡ್ ನಂಬರ್ 7ಗೆ ಅರ್ಜೆಂಟಾಗಿ ಹೋಗ್ಬೇಕಂತೆ. ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ರಾಮ್, ಆ ಹುಡುಗಿ ಯಾರು ಅಂತ ಗೊತ್ತಾ ನಿಂಗೆ? ಇಲ್ಲ ಚಂದನ್, ಗಾಬ್ರಿಲಿ ಆ ಹುಡುಗಿ ಹೆಸರು ಕೇಳೋದು ಮರ್ತೋಯ್ತು. ನೋಡು, ನನ್ನ ಜೀವನದಲ್ಲಿ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದಾಳೆ. ಅವಳಿಗೂ ನನಗೆ ಯಾವ್ದಾದ್ರು ಸಹಾಯ ಮಾಡಬೇಕು ಅಂತ ಅನಿಸ್ತಿದೆ ಕಣ. ಆದರೆ ಒಂದೇ ಒಂದು ಅವಕಾಶ ಬೇಕಷ್ಟೆ. ಹೇಗಿದ್ಯಮ್ಮ? ಏನಾಯ್ತು? ಇದ್ದಕ್ಕಿದ್ದಂಗೆ ನೀನು ಏನಾಯ್ತಮ್ಮ? ನಿನ್ನ ವಿಷಯ ಕೇಳಿ ನನಗೆ ಎಷ್ಟು ಭಯ ಆಯ್ತು ಗೊತ್ತಾ?
ನನಗೇನಾಗಿದೆ ಕಂದ, ನಾನು ಚೆನ್ನಾಗೇ ಇದ್ದೀನಿ. ಚೆನ್ನಾಗಿದ್ಯಾ? ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಮಲ್ಕೊಂಡು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದೆಯಾ? ಏನಾಯ್ತಮ್ಮ? ಫಂಕ್ಷನ್ ಹಾಲ್ ಬಿಟ್ಟು ಅರ್ಧ ರಾತ್ರಿಲಿ ಎಲ್ಲಿಗೆ ಹೋದೆ? ಅದು ಅಷ್ಟು ಹೊತ್ತಲ್ಲಿ ಆ ಚಳಿಲಿ. ಡಾಕ್ಟರ್ ನನಗೆ ಎಷ್ಟು ಬೈದ್ರು ಗೊತ್ತಾ? ಒಬ್ಬ ಮಗನಾಗಿ ತಾಯಿನ ಸರಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಬೇಡವಾ ಅಂತೆಲ್ಲ. ಎಲ್ಲ ನಿನ್ನಿಂದಾನೆ. ಸಾರಿ ಮಗನೇ. ಸಾರಿ? ಏನ್ ಸಾರಿ? ಯಾರಿಗೂ ಹೇಳ್ದೆ, ನನಗೂ ಹೇಳ್ದೆ, ಮಧ್ಯರಾತ್ರಿಲಿ ಎಲ್ಲಿ ಹೋದಮ್ಮ? ಫಂಕ್ಷನ್ನಲ್ಲಿ ಯಾರಾದ್ರೂ ನಿನಗೆ ಬೇಜಾರಾಗುವಾಗ ಮಾತಾಡಿದ್ರ? ಯಾರಾದ್ರೂ ಕೆಟ್ಟದಾಗ ಏನಾದ್ರು ಅಂದ್ರ? ಹಲೋ, ಹಾಂ, ಪ್ರಜ್ಞೆ ಬಂತಾ? ನಿನ್ನ ಹತ್ರ ಮಾತಾಡಿದ್ರಾ? ಓ, ಗ್ರೇಟ್ ನ್ಯೂಸ್. ಸರಿ, ಓಕೆಪ್ಪ, ನಾವು ಆದಷ್ಟು ಬೇಗ ಹೊರಡ್ತೀವಿ. ಓಕೆ, ಟೇಕ್ ಕೇರ್. ಅಪ್ಪಾಜಿ ಗೊಂಬೆ ಎದ್ಲಾ? ಇನ್ನೂ ಇಲ್ಲ ಅಪ್ಪಾಜಿ, ಮನ್ಕೊಂಡಿದ್ದಾಳೆ. ಅವಳಿಗೆ ಹೋಗಿ ನಿಮ್ಮ ಅತ್ತೆಗೆ ಪ್ರಜ್ಞೆ ಬಂದಿದಂತೆ, ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀಯಾ? ಸರಿ ಅಪ್ಪಾಜಿ. ಕಲ್ಪನಾ, ಪಾರ್ವತಿ ಅವ್ರಿಗೆ ಪ್ರಜ್ಞೆ ಬಂದಿದ್ದಂತೆ. ಈಗ ತಾನೇ ಹಾಸ್ಪಿಟಲಿಂದ ಫೋನ್ ಬಂತು. ನೀನು ಆದಷ್ಟು ಬೇಗ ರೆಡಿ ಆದ್ರೆ ಹೋಗಿ ಬರ್ಬೋದು. ರೆಡಿ ಆಗ್ಬೇಕಾ? ಯಾಕೆ ಅಂತ ಅರ್ಜೆಂಟ್ ಏನು? ಇದೇನು ಕಲ್ಪನಾ ಹೀಗೆ ಕೇಳ್ತಾ ಇದ್ಯಾ? ಚಂದನ್ ತಾಯಿನ ನಾವು ಹೋಗಿ ನೋಡ್ಕೊಂಡು ಬರೋದು ಬೇಡವಾ? ನೋಡು, ಪಾರ್ವತಿ ಅವರು ಈಗ ನಿನ್ನ ಅಣ್ಣನ ಹೆಂಡತಿ ಮಾತ್ರ ಅಲ್ಲ, ನಮ್ಮ ಮನೆ ಬೀಗರು ಕೂಡ. ಅವರು ನಮ್ಮ ಕಷ್ಟಕ್ಕೆ, ನಾವು ಅವ್ರ ಕಷ್ಟಕ್ಕೆ ಆಗಬೇಕು. ಅದೇ ಸಂಬಂಧ, ಅದೇ ಧರ್ಮ. ಧರ್ಮ ಕರ್ಮ ಕಟ್ಕೊಂಡು ನನಗೇನಾಗಬೇಕಾಗಿದೆ? ರಾತ್ರಿ ಎಲ್ಲ ನಿದ್ದೆಗೆಟ್ಟು ತಲೆ ಕೆಟ್ಟ ಹಾಗಾಗಿದೆ. ಅದು ಅಲ್ಲದೆ ಈಗ ತಾನೇ ನೀನೇ ಹೇಳ್ದೆ ಅವ್ರು ಹುಷಾರಾಗಿದ್ದಾರೆ ಅಂತ. ನಾವು ಹೋಗಿ ಏನ್ ಮಾಡ್ಬೇಕಾಗಿದೆ? ಡಾಕ್ಟ್ರು ಬೇರೆ ಹೇಳಿದ್ದಾರೆ ಅವ್ರಿಗೆ ತೊಂದರೆ ಕೊಡಬೇಡಿ, ಮಾತಾಡಿಸಿ ಡಿಸ್ಟರ್ಬ್ ಮಾಡಬೇಡಿ ಅಂತ. ನಾವು ಹೋಗೋದು ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಇದೇನು ಕಲ್ಪನಾ ಹೀಗೆ ಮಾತಾಡ್ತಾ ಇದೆಯಾ? ನಾವು ಹಾಸ್ಪಿಟ್ಲಿಗೆ ಹೋಗಿ ಅವ್ರನ್ನ ನೋಡ್ಕೊಂಬರೋದು ತಪ್ಪು ಅನ್ನೋ ಥರ ಹೇಳ್ತಾ ಇದೆಯಲ್ಲ. ನಿನಗಿಷ್ಟ ಇದ್ರೆ ನೀನು ಹೋಗ್ಬಾ, ಬೇಡ ಅಂದವ್ರು ಯಾರು? ಆದ್ರೆ ನಾನ್ ಬರಲ್ಲ. ಕಲ್ಪನಾ, ನೀನ್ ಬರದೆ ಹೋದ್ರೆ ಚಂದನ್ ಬೇಜಾರು ಮಾಡ್ಕೊಳಲ್ವಾ? ಅತ್ತು ಕರೆದು ಔತಣ ಮಾಡಿಸ್ಕೊಂಡ್ರಂತೆ. ಹಾಗಾಯ್ತು, ನಾನ್ ಬರಲ್ಲ ಅಂದ್ರು ಯಾಕೆ ನನ್ನ ಬಲವಂತ ಮಾಡ್ತಿದ್ಯಾ? ಪಾರ್ವತಿಯವರು ಎಂಗೇಜ್ಮೆಂಟ್ ಹಾಲ್ನ ರಾತ್ರಿ ಬಿಟ್ಟು ಹೋಗೋದಕ್ಕೂ ನಿನಗೂ ಏನು ಸಂಬಂಧ ಇಲ್ಲ ತಾನೆ? ನೀನು ಆಡಬಾರ್ದು ಮಾತಾಡಿ ಅವ್ರ ಮನಸ್ಸಿಗೆ ಬೇಜಾರು ಮಾಡಿಲ್ಲ ತಾನೆ? ಕೈಲಾಶ್, ಏಕಾದಶಿಗೂ ಇಮಾಮ್ ಸಾಬಿಗೂ ಏನ್ ಸಂಬಂಧ? ಪಾರ್ವತಿಗೆ ಆಸ್ತಮಾ ಅಟ್ಯಾಕ್ ಆದ್ರೆ ಅದಕ್ಕೂ ನನಗೂ ಏನ್ ಸಂಬಂಧ? ಈಗೇನು, ನಾನು ನಿನ್ ಜೊತೆ ಆಸ್ಪತ್ರೆಗೆ ಬರ್ಬೇಕು ಅಷ್ಟೇ ತಾನೆ? ಬರ್ತೀನಿ.